ಏನ ಬನಿನ ಮೇಲೆ ಹೋಗ್ಬಿಟ್ಟು ಇವ್ ನೋಡ ಲುಂಗಿ ಬರಕ ಬಂದ್ಬಿಟ್ಟಪ್ಪ ಇನ್ನೇನ್ ಮಾಡಕ್ ಆಗ್ತದ ನೋಡಣ್ಣ ನೀರು ಸಾಕತ್ತೀನಿ ನೀರು ಕರೆಂಟ್ ಹೋಗೋದು ಬರೋದು ಮಾಡಕ ಎಲ್ಲ ಹಂಗೆ ಆಗ್ಯದ ಅಮ್ಮ ನಮ್ಮ ಹೊಲ್ದಾಗೂ ಅಷ್ಟೇ ಕರೆಂಟ್ ತೆಂಗಿನಕಾಯಿ ಇರಬೇಕು. ಊರಿಂದ ಎಲ್ಲ ದೊಡ್ಡ ಮಂದಿಗಳು ಇಲ್ಲೇ ಸೇರಿ ಬಿಟ್ರಲ್ಲ, ಏನ್ ಸಮಾಚಾರ? ಅಲ್ರೋ ಖಾಲಿ ಪೀಲಿ ಇಲ್ಲಿ ನಿಂತ್ಕೊಂಡು ಯಾಕೆ ಉದ್ರಿ ಮಾತಾಡ್ತೀರಿ? 4 ಅಕ್ಷರ ಕಲ್ತೀರಿ, ಊರ್ ಬಿಟ್ಟು ಹೋಗಿ ದುಡಿರಿ, 4 ರೊಕ್ಕ ಮಾಡ್ಕೊರಿ, ಮನಿಗೆ ಒಳ್ಳೆ ಮಕ್ಕಳಾಗ್ರಲಿ. ನಮ್ಮೇಲೆ ಸಾಯತ್ತಾನೆ ಎಲ್ಲ ಅವಾಗ ನೋಡ್ರಿ ಜಾಸ್ತಿ ಆಗೈತಿ. ಕೃಷ್ಣ, ಈ ನನ್ನ ಮಗಂದು ದೊಡ್ಡ ಕತೆ ಆಯ್ತಲ್ಲಿ, ಇವನಿಗೊಂದು ಗತಿ ಕಾಣಿಸ್ಬೇಕಲ್ಲಿ. ಅಲ್ಲೇಲಾರಮ್ಮ, ಈ ನನ್ನ ಮಗ ಮೆಂಬರ್ ಅದನಲ್ಲ, ಬರೀ ನಮ್ಮನ್ನ ಇನ್ಸಲ್ಟ್ ಮಾಡೋದೇ ಕೆಲಸ ಮಾಡ್ಕೊಂಡಿರ್ತಾನೆ ನೀವು. ಹೌದಲ್ಲೇ ರೀ ಮೆಂಬರ್ ಬರ್ರಿ. ನಿಮ್ಮ ಅವನ ನಂಬರ್ ಅಲ್ಲೇ ಮೆಂಬರ್ ಅಂತ ಕರಿ. దోస్తులతో కొంచెం మాట్లాడుతున్నాను. మీతో కొంచెం మాట్లాడాలి మా దోస్తుల ಬಗ್ಗೆ తండ్రి. అవును, ಎಲ್ಲಿಗೆ ಹೊಂಟೈತಲ್ಲ ಸವಾರಿ? ಏನಿಲ್ಲ, ನಮ್ಮ ಅಧ್ಯಕ್ಷನ ಸ್ವಲ್ಪ ಬೆಟ್ಟಾಗಿ ಹಂಗ ಪಿಡಿಯೋ ಅದನ್ಲ ಸ್ವಲ್ಪ ಬ್ಯಾಂಡ್ ಎತ್ ಬರ್ಬೇಕಂತ ಹೊಂಟಿದ್ದೆ. ಅಲ್ಲೋ ನಿಮ್ಮಂಗೆ ಖಾಲಿ ಪೀಲಿ ಕುಂತ್ರೆ ಹೆಂಗ? ನಮ್ಮ ಮನಿ ಮಠ ಐತಪ್ಪ, ಬರ್ ನಾನು ಮಂತ. ಕೃಷ್ಣ ಹೋಗಿ ಬರ್ತೀನಿ. ಕೃಷ್ಣ, ಈ ನನ್ನ ಮಗನಿಗೆ ಒಂದು ಗತಿ ಕಾಣಿಸ್ಬೇಕ್ಲಿ. ಬರ್ರಿ ಮೆಂಬರ್ ಹೋಗಂದ್ರ ಅಂತ ತಟ ಕೆಲಸ ಐತಿ, ಬರ್ರಿ ಬರ್ರಿ ಬರ್ರಿಲಿ ಹೋಗಂದ್ರ ಅಂತ ಬಾ ಮಗ. ಏನೋ ಕೃಷ್ಣ, ಏನ್ ಹೇಳ? ನಮ್ಮ ಮೊದ್ಲ 108 ಕೆಲಸ ಇರ್ತಾವ, ನಂಗೆ ಖಾಲಿ ಇರ್ತೀವಿ ನಾವು, ಮನಿ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಐತಿ. ಏನಾತ್ ಹೇಳ ಕೃಷ್ಣ? ಜಾಸ್ತಿ ಆತಿಲ್ಲ ಇವನು. ಕೃಷ್ಣ ಯಾವ ಕೂಡ ಆತಿಲ್ಲ ಏನಿಲ್ಲ, ಊರಿನ ಮೆಂಬರ್ ಅದೀನಿ ನಾನು, ಮೆಂಬರ. ಏಯ್ ಬೋಸೋಡಿಕೆ, ನಿನ್ ಕಡೆಗೆ ಹೆಂಗ್ ಕಾಣ್ಸಕತ್ತಿಲ್ಲ? ನಾವು ರೈತರ ಮಕ್ಳು ಹೊಲ್ದಾಗ ಕೆಲಸ ಮಾಡಿದ್ರ ಕಾಲಿಸುವ ಮಕ್ಳು ಅಂತೀರಿ? ಲೇ ಮಾತ ಮುಂಜಾನೆ ಎಲ್ಲಿ ಹೋಗಿದ್ದಲ್ಲಿ? ನಾಳೆ ಮಾರ್ಕೆಟ್ ಐತಲ್ ತರಕಾರಿದು, ಬೆಳಿಗ್ಗೆ 6 ಗಂಟೆದು ಇಷ್ಟೊತ್ಕೊಂಡು ತರಕಾರಿದವಪ್ಪ, ಅವ್ರಿಗೆ ಏನು ಗೊತ್ತ ಕಷ್ಟ ತಿಳ್ಕ. ಲೇ ನೀನ್ ಮುಂಜಾನೆ ಎದ್ದು 5 ಗಂಟೆಗೆ ಹೋಗಿದ್ದಲ್ಲಿ, ಎಲ್ಲಿ ಹೋಗಿದ್ದು ಹೇಳಲೆ? ದೋಸ್ತ ತೆಂಗಿನ ಗಿಡ ಐತೆ, 500 ತೆಂಗಿನ ಗಿಡ ಅರ್ದು ಬಂದೆ ದೋಸ್ತ. ಇಲ್ಲಿ ಕೇಳಿಸ್ಕೊ, ನಾನೇನ್ ಮಾಡಕತ್ತೀನಿ ಗೊತ್ತಾನ? ತೆಂಗಿನ ನೀರ್ ಹರ್ಸಕತ್ತೀನಿ, ಕಬ್ಬಿನೊಲಕ್ ನೀರ್ ಹರ್ಸಕತ್ತೀನಿ. ನೋಡ್ ಮೆಂಬರ, ತರಕಾರಿ ತಗೊಂಡು ಮಾರ್ಕೆಟ್ಗೆ ಹೋಗಿ ವ್ಯಾಪಾರ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತಿ ಗೊತ್ತೈತೆ ನಿನಗ? ಹಂಗ 50 ಗಿಡ ತೆಂಗಿನ ಗಿಡ ಹತ್ತಿ ತೆಂಗಿನಕಾಯಿ ಇರೋದ ಸುಲಭ ಅಲ್ಲ. ಒಂದ್ಸರಿ ಹತ್ತಿ ನೋಡು, ಬಾಯ ಬೀಜ ಬರ್ತೈತೆ, ಬೀಜ. ಏ ಮೆಂಬರ, ರೈತರ ಕೆಲಸ ಅಂದ್ರೆ ಏನ್ ತಿಳ್ಕೊಂಡಿರಿ? ನಿಮ್ಮಂಗ ಉದ್ರಿ ಮಾತಾಡಿ ಆಶ್ವಾಸನೆ ಕೊಟ್ಟು ಬರೋದಲ್ಲ. ಮುಕ್ಕಳಿ ಮ್ಯಾಲ್ ಮಾಡಿ, ತಲೆ ಕೆಳಗೆ ಮಾಡಿ, ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯೋದೈತಿ. ಇಲ್ಲಿ ರೈತ ಹಸ್ಕೊಂಡು ಕೆಲಸ ಮಾಡಿದ್ರನ ಸಿಟಿ ಜನಕ್ಕ ಊಟ ಸಿಗ್ತೈತಿ. ರೈತರ ಮಕ್ಕಳು ಇಲ್ಲಿ ದುಡಿದ್ರನ ದೇಶಕ್ಕೆ ಅನ್ನ ಸಿಗ್ತೈತಿ. ಮೆಂಬರ, ಕೈ ಕೆಸರಾದ್ರನ ಬಾಯಿ ಮೊಸರು. ಮೆಂಬರ, ಬಾಯಿ ಮೊಸರು ಏನಂತೀಯ? ಹೌದು ದೋಸ್ತ, ಇದೆಲ್ಲ ಯಾವಾಗ ಗೊತ್ತಾಗುತ್ತೆ ಬಿಡು. ನಿಮ್ಮಂತರೆಲ್ಲ ರೈತ ದೇಶದ ಬೆನ್ನೆಲುಬು ಅಂತಂದು ಉದ್ದುದ್ದ ಭಾಷಣ ಮಾಡ್ತಿರಲ್ಲ, ನಿಮ್ಮ ಮಕ್ಕಳನ್ನ ರೈತರು ಕೊಟ್ಟು ಯಾವತ್ತಾರು ಮದುವೆ ಮಾಡೋದು ಇಷ್ಟ ಇದೆನಾ ಮೆಂಬರ? ನಾವು ಮಾಡ್ತಿರೋದಿಲ್ಲಿ ನಿಮ್ಮ ಕೆಲಸ ತರ ಕಾಣ್ತಿಲ್ಲ ಮೆಂಬರ? ಕೆಲಸ ತರ ಕಾಣ್ತಿಲ್ವೇನಾ? ಹೇಳ ಮೆಂಬರ. ಮೆಂಬರ, ಮನ್ಯಾಗ ನಮ್ಮ ಅಪ್ಪವ್ವ ನಮ್ಮ ಥರ ಒಕ್ಕಲ್ತನ ಮಾಡಿ ಕಷ್ಟಪಡೋದು ಬೇಡ್ರಪ್ಪ, 4 ಅಕ್ಷರ ಕಲ್ತಿರಿ, ಸಿಟಿಗೆ ಹೋಗಿ 4 ರೂಪಾಯಿ ಸಂಪಾದನೆ ಮಾಡ್ರಿ, ನಮ್ಮ ಥರ ಕೆಲಸ ಮಾಡೋದು ಬೇಡಪ್ಪ ಅಂತ ಎಲ್ಲ ತಂದೆ ತಾಯಿ ಯುವಕರನ್ನ ಸಿಟಿ ಕಳಿಸಿದ್ರ ಒಕ್ಕಲ್ತನದಲ್ಲಿ ಕೆಲಸ ಮಾಡೋರು ಯಾರು ಮೆಂಬರ? ಮೆಂಬರ, ಮಣ್ಣಾಗ ಕೈ ಕೆಸರು ಮಾಡ್ಕೊಂಡು ದುಡ್ಲಿಲ್ಲ ಅಂದ್ರ ದೇಶದ ಪರಿಸ್ಥಿತಿ ಏನಾಗೈತಿ? ಒಟ್ಟಿಗೆ ತಿಂತೀರಿ. ಇವತ್ತಿಗೂ ಒಂದು ತುತ್ತಿ ಊಟಕ್ಕೋಸ್ಕರ ಕೋಟಿ ಜನ ಸಹಾಯಕತ್ಯಾರ. ಒಂದಿನ ಬರ್ತೈತಿ ಮೆಂಬರ, ಒಂದಿನ ಬರ್ತೈತೆ, ರೈತರಿಗೆ ಒಂದಿನ ಬರ್ತೈತೆ, ಆಗ ಹುಚ್ಚಿನ ವಹಿಸ್ಬಿಡ್ತಾರೆ, ಹುಚ್ಚಿನ ವಹಿಸ್ತಾರ. ಏಯ್ ಬರ ಶಬಾಷ್ ಕೃಷ್ಣ, ಶಬಾಷ್. ನಿಂತರ ಎಲ್ಲರೂ ಯೋಚನೆ ಮಾಡಿದ್ರೆ ದೇಶ ಖಂಡಿತ ಉದ್ಧಾರ ಆಗತ್ತ. ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ನಿ, ನಂದ ತಪ್ಪೈತೆ, ನನ್ನ ಕ್ಷಮಿಸ್ಬಿಡು ಕೃಷ್ಣ.
ಲವಣ್ಯ, ಅದೇನೋ ಕಾಲೇಜ್ ಫೀಸ್ ಕಟ್ಟಕ್ಕೆ 1 ಲಕ್ಷ ಬೇಕಂದಲ್ಲ, ಅದು ತಂದಿದ್ದೀನಿ ತಡ್ಕೊ. ಹಾಂ ತಗೋ ನೋಡು, ನಾ ಬರಲಾ? ಊಟ ಮಾಡ್ಕೊಂಡು ಹೋಗ್ತೀರಾ? ಪರವಾಗಿಲ್ಲ, ಹಸುವೇನಿಲ್ಲ. ತಗೋ, ಇದು ಮನೆಗಿಡು. ಓಕೆ. ಗೊಂಬೆ ನೋಡು, ನೀನು ಎಲ್ಲಿ ಗಂಟ ಓದ್ತೀವೋ ಅಲ್ಲಿ ಗಂಟ ಓದು. ನಾವು ಓಸಕ್ಕೆ ರೆಡಿ ಇದ್ದೀನಿ. ನಿನ್ನ ಆಸೆ, ನಿನ್ನ ಕನಸು ನನಸಾಗಬೇಕಷ್ಟೇ. ಓಕೆ, ಬರಲಿ. ಅಣ್ಣ ಅಣ್ಣ ಟೀ ಕೊಟ್ಟು ಬಂದ ತಡ್ರ. ಎತ್ತಲೆ ತಕ್ಕಲೆ ಮತ್ತೆ ಏನು ನೋಡ್ತಿ ಅಣ್ಣ? ಬಾ ಅಣ್ಣ ಬೇಗ, ಏಟೊತ್ತು ಮಾಡಾಕತ್ತಿ ನೀನು? ಬಂದೆ. ನಮ್ಗ ಭಾರಿ ಕೆಲಸ ಆಯ್ತು ಅಣ್ಣ. ನೀನು ಏಟೊತ್ತು ಮಾಡಾಕತ್ತಿ? ಬಾ ಅಣ್ಣ. ಅಲ್ಲೋ ಅಣ್ಣ, ಅಲ್ಲೋ ಅಣ್ಣ, ಮೀಟತ್ ಒಳಗೆ ಏನ್ ಮಾಡಕತ್ತಿದ್ದೆ? ನಮ್ದು ಕೂಗಿ ಗಂಟ ಒಣಗೋತ್ ಏನ್ಲಿ? ಒಳಗೆ ಟೀ ಸಿಗರೇಟ್ ಕೊಡ್ತೈದ್ನಪ್ಪ, ಅದಕ್ಕೆ ಲೇಟ್ ಆಯ್ತು. ಹೇಳ್ರಿ. ನೀ ಸಿಗರೇಟ್ ಕೊಡಂದ್ ಒಳಗೆ ಕುಂದೋಣಪ್ಪ ಅಂದ್ರೆ ಇಲ್ಲಿ ವ್ಯಾಪಾರ ಮಾಡಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಿ? ಅದ್ರ ರೋಡ್ ಸೈಡಿಗೆ ಅಂಗಡಿ ಐತಿ, ಅವನ ಕಳ್ರ ಬಂದ್ ಕಳ್ತ ಮಾಡ್ರಿ ಏನ್ ಮಾಡ್ತಿ? ನಾವ್ ಆಯ್ತು ಒಳ್ಳೆ ಹುಡುಗರು ಅಣ್ಣ, ನಾವೇನು ಮಾಡಿಲ್ಲ, ಸುಮ್ಮನೆ ನಿಂತ್ಕೊಂಡು ಏನ್ ಮಾಡಿಲ್ಲ. ಮತ್ತೆ ಅದಕ್ಕಂತ ನಾ ಮೇಲ್ಗಡೆ ದೇವ್ರದನಪ್ಪ. ಸುಮ್ಮನೆ ಪ್ರಪಂಚ ಬಿಟ್ಟು ದೇವ್ರು ನಿಮ್ಮ ಅಂಗಡಿ ನೋಡಕ್ ಬರ್ತಾ ಏನಣ್ಣ? ನಿಮ್ಮ ಅಂಗಡಿ ನೀವ್ ನೋಡ್ಕೋಬೇಕಪ್ಪ. ಅದಕ್ಕಂತಾನೆ ಮೇಲ್ಗಡೆ CC ಕ್ಯಾಮ್ರಾ ಇಟ್ಟಿನಪ್ಪ. ಹೇಳ್ರಪ್ಪ, ಏನ್ ಬೇಕಾಗಿತ್ತ? ಏನ್ ಬೇಕಂತ ಹೆಂಗ್ ಕೇಳ್ತಿ ಅಣ್ಣ? ಏನ್ ತಗೊಂಡಿವಂತ ಕೇಳು. ಸ್ವಲ್ಪ ಈಗ ತಗೊಂಡಿವಣ ಮೊದಲು ಬಿಲ್ ಸ್ವಲ್ಪ ಬಿಲ್ ಹಾಕೊಂಡು ಎಷ್ಟಾಯ್ತಣ್ಣ? ಫೋನ್ ಪೇ ಐತಣ್ಣ? ಅಣ್ಣ ಹಾಕಿದ್ರು ಅಣ್ಣ. ರೊಕ್ಕಿಲ್ಲ ಅಂದ್ರಿ ಲಾಟ್ ತಗೊಂಡ್ಬಿಟ್ರಲ್ಲ. ಬಾಕ್ಸ್ ಏನು, ಕುರ್ಕುರಿ, ಸರ ಏನು? ಹೋಗೋಣಪ್ಪ. ಅಲ್ಲ ಪ್ರಶಾಂತ, CC ಕ್ಯಾಮ್ರಾ ರಿಪೇರ್ ಆಗ್ಬಿಟ್ಟು 2 ತಿಂಗಳು ಆತಂತಂದ್ರಲ್ಲ, ರಿಪೇರ್ ಆತನ ಅದ? ಆ ಸೋಳ ಮಕ್ಕಳಿಗೆ ಹೇಳ 2 ತಿಂಗಳು ಆತಪ್ಪ. ನೋಡಿ ಇನ್ನೂ ಬರೋವಲ್ರ ಅವ್ರು. ಹೌದನಾ? ಹಾಂ ರೀ. ಸರಿ ಬರ್ಲಾ? ಸರಿ ಓಕೆ. ಲಾವಣ್ಯ, ನೀನು ಕೇಳಿಕೊಂಡು ಯಾರೋ ಪೊಲೀಸರು ಬಂದಿದ್ದಾರೆ, ನೀನು ಕರಿತಾ ಇದ್ದಾರೆ, ಬಾರಮ್ಮ. ಅಂಕಲ್ ಏನಮ್ಮ? ಅಂಕಲ್ ಏನಾಯ್ತು? ನನ್ನ ತಮ್ಮನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನೋಡಮ್ಮ, ಈ ನನ್ನ ಮಗ ನಿಮ್ಮ ತಮ್ಮ ಫ್ರೆಂಡ್ಸ್ ಜೊತೆ ಸೇರಿಬಿಟ್ಟು ಆಫ್ ಮರ್ಡರ್ ಮಾಡಿದ್ದಾನೆ. ಅದಕ್ಕೆ FR ಗಿಫಾರ್ ಆಗ್ಬಿಟ್ಟು ನಿಮ್ಮ ತಂದೆ ಮಾನ ಮರ್ಯಾದೆ ಎಲ್ಲ ಹೊರಟೋಗ್ಬಿಡುತ್ತೆ. ಇವನು ಮುಗಿಸೇ ಬಿಡ್ತಾರೆ. ಅದಕ್ಕೆ ಗೊತ್ತಿರೋ ಹುಡುಗಿ ಅಲ್ವಾ ನೀನು? ಅದಕ್ಕೆ ಏನ್ ಮಾಡ್ಬೇಕು ಅಂಕಲ್? ಅದಕ್ಕೆ ಸುಮಾರು ದುಡ್ಡು ಹೋಗುತ್ತೆ. ಎಷ್ಟಾಗ್ಬೋದು? ಸುಮಾರು 1-1.5 ಲಕ್ಷ ರೂಪಾಯಿ ಆಗ್ಬೋದು. ಇನ್ನೂ 1.5 ಲಕ್ಷನಾ? ಹೌದು. ಅಂಕಲ್, ನನ್ನ ಹತ್ರ 1 ಲಕ್ಷ ಇದೆ. ಸರಿ,
ಕೊಡು, ಗೊತ್ತಿರೋ ಹುಡುಗಿ ಅಲ್ವಾ? ಸರ್ ಹತ್ರ ಮಾತಾಡ್ಬಿಟ್ಟು ಅಡ್ಜಸ್ಟ್ ಮಾಡ್ತೀನಿ. ಏಯ್ ಬಾರ. ಹಾಂ, ಎಲ್ಲರೂ ಇಲ್ಲಿ ಕೇಳಿಸ್ಕೊಳ್ರಿ. ಯಾರು ಕಾಲೇಜ್ ಫೀಸ್ ಕಟ್ಟಿಲ್ಲ ಇವತ್ತ ಲಾಸ್ಟ್ ಡೇಟ್ ಅಂತ ಪ್ರಿನ್ಸಿಪಾಲ್ರು ನೋಟಿಸ್ ಕಳಿಸ್ಯಾರ. ಕಟ್ಲಾರ್ದವ್ರು ಎಲ್ಲರೂ ಹೊರಗಡೆ ನಡ್ರಿ. ಅಯ್ಯೋ, ಕಾಲೇಜ್ ಫೀಸ್ ಕಟ್ಟು ಅಂತ ನನ್ನ ಗಂಡ ದುಡ್ಡು ಕೊಟ್ಟಿದ್ದ, ಅದನ್ನೆಲ್ಲ ನಾನು ನನ್ನ ತಮ್ಮಂಗೆ ಕೊಟ್ಬಿಟ್ಟೆ. ಈಗ ಏನು ಮಾಡೋದು? ನಿನ್ನೂ ಹೊರಗೆ ಹಾಕಿದ್ರಾ? ನನ್ನೂ ಹೊರಗೆ ಹಾಕಿದಾರ. ಬಾ ಟೀ ಕುಡ್ಕೊಂಡು ಬರೋಣ. ಕಾಲೇಜ್ ಫೀಸಿಗೆ ಹೆಂಗೆ ಕಟ್ಟಲಿ? ಯಾರನ್ನು ಕೇಳಲಿ? ಹೆಂಗೆ ಅಡ್ಜಸ್ಟ್ ಮಾಡೋದು? ಛೇ, ಇದ್ರ ಅವಶ್ಯಕತೆ ನಿನ್ಗೆ ತುಂಬ ಇದೆ ಅಂತ ನನಗೆ ಗೊತ್ತು. ನೀನು ತಿಳ್ಕೊಂಡಿರೋಷ್ಟು ಕೆಟ್ಟವ್ ನಾನಲ್ಲ. ಒಬ್ಬ ಫ್ರೆಂಡ್ ಆಗಿ ಹೆಲ್ಪ್ ಮಾಡ್ಬೇಕನ್ನಿಸ್ತು ಮಾಡ್ತಾ ಇದ್ದೀನಿ. ನಿನಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಕೊಡು.